ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನ ಕೊಟ್ಟಿರುವಂತಹ ಟ್ರಂಪ್ ತೈಲ ಘಟಕಗಳ ಮೇಲೆ ದಾಳಿಯನ್ನ ಮಾಡಿದ್ರೆ ಹುಷಾರ್, ನಿಮ್ಮೆಲ್ಲರನ್ನು ಕೂಡ ನಾಶಾವಶೇಷ ಮಾಡಿಬಿಡ್ತೇನೆ. ಕತಾರ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಪ್ರತಿದಾಳಿ ಫಿಕ್ಸ್. ಇತಿಹಾಸದಲ್ಲಿ ಎಂದೂ ಕೂಡ ಕಾಣದಂತೆ ದಾಳಿ ನೋಡ್ತೀರಾ. ಇರಾನ್ನ ಸೌತ್ ಪಾಸ್ ತೈಲ ಘಟಕ ಸ್ಫೋಟಿಸುತ್ತೇವೆ. ಹಿಂದೆಂದೂ ಕೂಡ ನೋಡಿರದ ದೊಡ್ಡ ದಾಳಿ ಇದಾಗಿರುತ್ತೆ. ಇತ್ತ ಇಸ್ರೇಲ್ನಿಂದ ಬ್ಯಾಕ್ ಟು ಬ್ಯಾಕ್ ಏರ್ ಸ್ಟ್ರೈಕ್, 12ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, 40 ಮಂದಿಗೆ ಗಂಭೀರವಾಗಿ ಗಾಯವಾಗಿದೆ. ಇದೀಗ ಮತ್ತೆ ಇರಾನ್ ವಿರುದ್ಧ ಗುಡುಗಿದಂತಹ ಟ್ರಂಪ್ ತೈಲ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಹನ್ನೆರಡಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, 40 ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಇದೀಗ ಮತ್ತೆ ಇರಾನ್ ವಿರುದ್ಧ ಗುಡುಗಿದಂತಹ ಟ್ರಂಪ್ ತೈಲ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿರುವಂತಹ ಟ್ರಂಪ್ ತೈಲ ಘಟಕಗಳ ಮೇಲೆ ದಾಳಿಯನ್ನ ಮಾಡಿದ್ರೆ ಹುಷಾರ್, ನಿಮ್ಮ ಎಲ್ಲರನ್ನು ಕೂಡ ನಾಮಾವಶೇಷ ಮಾಡಿಬಿಡ್ತೀವಿ. ಕತಾರ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಪ್ರತಿದಾಳಿ ಫಿಕ್ಸ್ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಇತಿಹಾಸದಲ್ಲಿ ಎಂದೂ ಕಾಣದಂತೆ ದಾಳಿಯನ್ನ ನೋಡ್ತೀರಾ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ. ಇರಾನ್ ಸೌತ್ ಪಾಸ್ ತೈಲ ಘಟಕ ಸ್ಫೋಟಿಸ್ತೇವೆ ಅಂತ ಹೇಳ್ಬಿಟ್ಟು ಇದೆಂದೂ ಕೂಡ ನೋಡಿರದ ದೊಡ್ಡ ದಾಳಿ ಇದಾಗಿರುತ್ತೆ. ಇತ್ತ ಇಸ್ರೇಲ್ನಿಂದ ಕೂಡ ಬ್ಯಾಕ್ ಟು ಬ್ಯಾಕ್ ಏರ್ ಸ್ಟ್ರೈಕ್ ನಡೆಸಲಾಗ್ತಾ ಇದೆ. 12ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ, 40 ಮಂದಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಇದೀಗ ಮತ್ತೆ ಇರಾನ್ ವಿರುದ್ಧ ಗುಡುಗಿದಂತಹ ಇಸ್ರೇಲ್ ಈಗ ಆಲ್ರೆಡಿ ತೈಲ ಘಟಕಗಳನ್ನ ನಾಶ ಮಾಡಲಾಗಿದೆ. ಇಸ್ರೇಲ್ ಇರಾನ್ ಇಬ್ಬರು ಕೂಡ ಪ್ರತಿದಾಳಿಯನ್ನ ಮಾಡ್ತಾ ಇದ್ದಾರೆ. ಸೊ ಇಸ್ರೇಲ್ ಇದೀಗ ಕೆಂಡಾಮಂಡಲವಾಗಿ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ತೈಲ ಘಟಕಕ್ಕೆ ಏನಾದರೂ ಕೈ ಹಾಕಿದ್ರೆ ಸರಿ ಇರೋದಿಲ್ಲ. ಇತಿಹಾಸದಲ್ಲಿ ನೀವು ಕಾಣದೇ ಇರುವಂತಹ ದಾಳಿಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿನ ಹೋಗಿ ತಲುಪ್ತೀರಾ, ಹುಷಾರ್ ಅಂತ ಹೇಳ್ಬಿಟ್ಟು ಸರ್ವನಾಶದ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಟ್ರಂಪ್. ತೈಲ ಘಟಕಗಳ ಮೇಲೆ ದಾಳಿ ಮಾಡಿದ್ರೆ ಸರಿ ಇರೋದಿಲ್ಲ, ಹುಷಾರ್ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಎಲ್ಲರನ್ನು ಕೂಡ ನಾಮಾವಶೇಷ ಮಾಡಿಬಿಡ್ತೀವಿ. ಕತಾರ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಪ್ರತಿದಾಳಿ ಮಾಡೋದು ಫಿಕ್ಸ್, ಬರೆದಿಟ್ಕೊಂಡ್ಬಿಡಿ. ಇತಿಹಾಸದಲ್ಲಿ ಎಂದೂ ಕಾಣದಂತಹ ದಾಳಿಯನ್ನ ನೀವು ನೋಡ್ತೀರಾ ಅಂತ ಹೇಳ್ಬಿಟ್ಟು ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತೈಲ ರಾಷ್ಟ್ರಗಳ ಮೇಲೆ ದಾಳಿ ಮಾಡದಂತೆ ಇದೀಗ ಎಚ್ಚರಿಕೆ ಕೊಟ್ಟಿರುವಂಥದ್ದು ಟ್ರಂಪ್. ಹಿಂದೆಂದೂ ನೋಡಿರದ ದೊಡ್ಡ ದಾಳಿ ಇದಾಗಿರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇತ್ತ ಇಸ್ರೇಲ್ನಿಂದ ಬ್ಯಾಕ್ ಟು ಬ್ಯಾಕ್ ಏರ್ ಸ್ಟ್ರೈಕ್ ಅನ್ನ ಮಾಡಲಾಗ್ತಾ ಇರುವಂಥದ್ದು. 12ಕ್ಕೂ ಹೆಚ್ಚು ಜನ ಸಾವು ಅನುಭವಿಸಿದ್ದಾರೆ, 40 ಮಂದಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಇದೀಗ ಮತ್ತೆ ಇರಾನ್ ವಿರುದ್ಧ ಗುಡುಗಿದಂತಹ ಟ್ರಂಪ್ ತೈಲ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡಬಾರದು ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಮಾಡಿದ್ರೆ ಈಗ ಆಲ್ರೆಡಿ ತೈಲ ಅಭಾವ ನೆರೆಹೊರೆ ರಾಷ್ಟ್ರಗಳಿಗೂ ಕೂಡ ತಟ್ಟಿರುವಂಥದ್ದು. ಮತ್ತೆ ತೈಲ ರಾಷ್ಟ್ರಗಳ ಮೇಲೆ ನೀವು ದಾಳಿ ಮಾಡಿದ್ರೆ ಸರಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಟ್ರಂಪ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ನಾಮಾವಶೇಷ ಮಾಡಿಬಿಡ್ತೀವಿ ಎಲ್ಲರನ್ನೂ ಕೂಡ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡ್ತಾ ಇದ್ದಾರೆ. ಇರಾನ್ ವಿರುದ್ಧ ಇದೀಗ ಟ್ರಂಪ್ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿರುವಂಥದ್ದು. ದಾಳಿಯನ್ನ ಮಾಡದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾಯಕರನ್ನ ಕಳೆದುಕೊಂಡಂತಹ ಇರಾನ್ ಯಾವುದೇ ಕಾರಣಕ್ಕೂ ನಾವು ಸ್ಟಾಪ್ ಮಾಡೋದಿಲ್ಲ, ಪ್ರತಿದಾಳಿಯನ್ನ ನಡೆಸ್ತೀವಿ ಅಂತ ದಾಳಿಯನ್ನ ಮಾಡೋದಕ್ಕೆ ಇನ್ನೊಂದು ಕಡೆ ಇರಾನ್ ಮುಂದಾಗ್ತಾ ಇರುವಂಥದ್ದು.